ಮುಂದಿನ ಶೀರ್ಷಿಕೆ ವಿಧಿಯ ದಾಳಿಗೆ ಪತ್ರವಾಣಿಯ ಸಾಂತ್ವನ. ಬಹುಶಃ ವಿಧಿಯ ದಾಳಿ ಎಲ್ಲರ ಅನುಭವಕ್ಕೂ ಬಂದಿರುವ ಸಂಗತಿ ಆಗಿದೆ. ಅದರ ಬಗ್ಗೆ DVG ಏನು ಹೇಳ್ತಾರೆ? ತಾಳಿ ಮೆಲಮೆಲನೊಮ್ಮೆ ದಾಳಿ ರಭಸದಿನೊಮ್ಮೆ ಹೇಳದೆಯ ಕೇಳದೆಯ ಬಹನು ವಿಧಿರಾಯ ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳ್ಮೆಯ ನಿರ ನೀನು ಮಂಕುತಿಮ್ಮ. ಇದರ ಅರ್ಥ ಹೀಗಿದೆ: ಕೆಲವು ಸಲ ನಿಧಾನವಾಗಿ ತಾಳಿಕೊಂಡು ಮೆಲ್ಲ ಮೆಲ್ಲಗೆ ಇನ್ನೂ ಸಲ ಬಹಳ ವೇಗವಾಗಿ ಮುತ್ತಿಗೆ ಹಾಕುವಂತೆ ಯಾರನ್ನು ಹೇಳದೆ ಕೇಳದೆ ವಿಧಿರಾಯ ಬಂದು ಎರಗ್ತಾನೆ. ಅವನು ಬಂದಾಗ ಕೆಳಗಿರುವವರನ್ನು ಮೇಲಕ್ಕೆತ್ತುತ್ತಾನೆ, ಮೇಲ್ಗಿರೋರನ್ನು ಕೆಳಗೆ ಬೀಳಿಸ್ತಾನೆ. ಈ ಪರಿಸ್ಥಿತಿಯಲ್ಲಿ ನೀನು ದುಡುಕಿದರೆ ಕೆಲಸ ಕೆಟ್ಟು ಹೋಗುತ್ತೆ. ಆದ್ದರಿಂದ ನೀನು ಮಾತ್ರ ತಾಳ್ಮೆಯಿಂದ ಇರಬೇಕು ಅಂತ. ಅಂದರೆ ತಾಳಿ ಮೆಲಮೆಲನೊಮ್ಮೆ ದಾಳಿ ರಭಸದಿನೊಮ್ಮೆ ಹೇಳದೆಯೇ ಕೇಳದೆಯೇ ಬಹನು ವಿಧಿರಾಯ ಕೀಳ ಮೇಲಾಗಿಪನು ಮೇಲ ಕೀಳಾಗಿಪನು ತಾಳ್ಮೆಯ ನಿರು ನೀನು ಮಂಕುತಿಮ್ಮ. ಇದಕ್ಕೆ ಪೂರಕವಾಗಿ ಒಂದು ನಡೆದ ಘಟನೆ ಹೇಳಬೇಕು ಅಂತ ಅನಿಸುತ್ತೆ. ಹುಯಿಲ್ಗೋಳ್ ನಾರಾಯಣ ರಾಯರು, ಬಹುಶಃ ನೀವೆಲ್ಲ ಕೇಳೇ ಇರ್ತೀರ. ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆ ರಚಿಸಿದವರು. ಅವರು ಬಾಳ್ನಲ್ಲಿ ನಡೆದಂಥ ಒಂದು ದುರ್ಘಟನೆ ಅಂತಲೇ ಹೇಳ್ಬೋದು, ಅಥವಾ ಮೇಲಿಂದ ಮೇಲೆ ವಿಧಿಯ ಹೊಡೆತ ಅಂತ ಕೂಡ ಹೇಳ್ಬೋದು. ಹಾಗಾಯಿತು. ಅದರ ಬಗ್ಗೆ ಆ ಥರ ಹೊಡೆತಕ್ಕೆ ಒಳಗಾದಾಗ DVG ಅವರು ಹುಯಿಲ್ಗೋಳ್ ನಾರಾಯಣ ರಾಯರಿಗೊಂದು ಪತ್ರ ಬರೆದಿರ್ತಾರೆ. ಆ ಪತ್ರದ ಸಾರಾಂಶ ಕೂಡ ನಮಗೆ ಸಿಗ್ತಾ ಇಲ್ಲ. ಆದರೆ ಆ ಸಾರಾಂಶನ ಹುಯಿಲ್ಗೋಳ್ ನಾರಾಯಣ ರಾಯರು DVG ಅವರಿಗೆ ಉತ್ತರ ಬರೆದಿರ್ತಾರಲ್ಲ, ಅದರಿಂದ ನಾವು ತಿಳ್ಕೋಬಹುದಾಗಿದೆ. ಅದು ಹುಯಿಲ್ಗೋಳ್ ನಾರಾಯಣ ರಾಯರು ಬರೆದಂಥ ಪತ್ರ ಸಿಕ್ಕಿದೆ. ಅದರದ್ದ ತಾತ್ಪರ್ಯ ಹೇಳ್ತೀನಿ ಕೇಳಿ. ಅವ್ರು ಹೀಗೆ ಬರೀತಾರೆ: ಆಗಸ್ಟ್ 19, 1946 ನೀವು ಬರೆದ ಪತ್ರ ತಲುಪಿತು. ಅದನ್ನು ಓದಿ ನನಗೆ ತುಂಬ ಸಂತೋಷವಾಯಿತು. ಇನ್ನೂ ನಿಮ್ಮ ಅಥವಾ ನಿಮ್ಮಂಥವರ ನೆನಪಿನಲ್ಲಿ ನಾನು ಇದೀನಲ್ಲ ಅಂತ ನಾನು ನಲ್ದಾಡಿದೆ. ನನ್ನ ಕುಟುಂಬದಲ್ಲಿ ಈಗ ಸೌಖ್ಯವಿಲ್ಲ. 5 ತಿಂಗಳ ಹಿಂದೆ 15 ವರ್ಷದ ಗಂಡು ಮಗ ತೀರ್ಕೊಂಡ. 3 ತಿಂಗಳ ಹಿಂದೆ 12 ವರ್ಷದ ಹೆಣ್ಣುಮಗಳು ತೀರ್ಕೊಂಡ್ಳು. ಮುಂದೆ ಒಂದು 15 ದಿವಸಕ್ಕೆ ನನ್ನ ಹೆಂಡತಿ ಕೂಡ ತೀರ್ಕೊಂಡ್ಳು. ಈಗ 25 ದಿವಸಗಳ ಹಿಂದೆ 3 ವರ್ಷದ ಮೊಮ್ಮಗನೂ ತೀರ್ಕೊಂಡ. ಹೀಗಾಗಿ ನನಗೆ ಸೌಖ್ಯವಿಲ್ಲ ಅಂತ ಬರೆದಿದ್ದಾರೆ ಅದರಲ್ಲಿ. ಆದರೂ ಕೂಡ ತಮ್ಮ ಕಾಗದವನ್ನೆಲ್ಲ ಓದಿದ ಮೇಲೆ ಅವೆಲ್ಲ ಕೂಡ ಮರ್ತೋಯ್ತು. ತಮ್ಮಂಥವರು ನನ್ನನ್ನು ಮರ್ತಿಲ್ವಲ್ಲ, ನೆನಪು ತಂದ ನೆನಪೇ ಆನಂದ ಅಂತ ಹೇಳ್ತಾರೆ. ಅವರು DVG ಅವರಿಗೆ ಬರೆದ ಪತ್ರದಿಂದ ದೊರಕಿದ ಸಮಾಧಾನದ ಬಗ್ಗೆ ತಿಳಿಸ್ತಾರೆ. ಇದು ಪತ್ರ ಕೊಡುವ ಸ್ಥೈರ್ಯ, ಧೈರ್ಯ, ಸಮಾಧಾನ. ಅದೇ ಇಂದಿನ ಕಾಲದಲ್ಲಾಗಿದ್ದರೆ ಇಂತಹ ಪರಿಸ್ಥಿತಿಯಲ್ಲಿ ಅಂತಹ ನೊಂದವರಿಗೆ ನಿಮಗೆ ಫೋನ್ ಮಾಡಿದ್ದೆ, ಎಂಗೇಜ್ ಸೌಂಡ್ ಬರ್ತಾ ಇತ್ತು ಅಂತ ಯಾವಾಗಲಾದರೂ ಸಿಕ್ಕಾಗ ಸುಳ್ಳು ಹೇಳಿ ಕೈ ತೊಳೆದುಕೊಳ್ಳುವಂತಹ ಜಾಣ್ಮೆ ಬರ್ತಾಯಿತ್ತು. ಪತ್ರದಲ್ಲಿ ಹೃದಯಗಳು ಮಾತಾಡುತ್ತವೆ, ಫೋನಿನಲ್ಲಿ ನಾಲ್ಗೆಗಳು ಸುಳ್ಳನ್ನಾಡುತ್ತವೆ. ಗಮನಿಸಬೇಕು ನೀವು. ಪತ್ರದಲ್ಲಿ ಹೃದಯಗಳು ಮಾತನಾಡುತ್ತವೆ, ಫೋನಿನಲ್ಲಿ ನಾಲಿಗೆಗಳು ಸುಳ್ಳನ್ನಾಡುತ್ತವೆ. 19ರಂದು ಬರೆದ DVG ಅವರ ಪತ್ರಕ್ಕೆ 22 ಆಗಸ್ಟ್ 1946 ಹುಯಿಲ್ಗೋಳ್ ನಾರಾಯಣ ರಾಯರು ಅಂತಹ ಸಂಕಟದ ಪರಿಸ್ಥಿತಿಯಲ್ಲೂ ಉತ್ತರಿಸಿದ್ದು ಕಂಡಾಗ ಪತ್ರದ ಮಹಿಮೆಗೆ, ಅದರ ಮಹತ್ವದ ಕೊಡುಗೆಗೆ ಇದಕ್ಕಿಂತ ತಾಜಾ ಉದಾಹರಣೆ ಬೇಕೇ ಅಂತ ಅನಿಸುತ್ತೆ. ಕಾಗದ ಬಂದಿದೆ, ನಮಗೊಂದು ಕಾಗದ ಬಂದಿದೆ, ಪದುಮನಾಭ ತಾನೇ ಬರೆದ ಕಾಗದ ಬಂದಿದೆ ಎಂದು ಪುರಂದರದಾಸರೇ ಹಾಡಿ ತೋರಿಸಿದ್ದಾರಾದರೂ ಇಂತಹ ಭವಬಂಧನದ ಸಂದರ್ಭದಲ್ಲಿ ಧೃತಿಗೆಡದಿರುವುದಕ್ಕೆ ಎನ್ನುವುದು ನಮಗೆ ನೆನಪಾಗಬೇಕು. ಈ ವಿಧಿ ಅಂತ ಅಂದಾಗ DVG ಅವರು ಇನ್ನೊಂದು ಪದ್ಯದಲ್ಲಿ ಇನ್ನೊಂದು ರೂಪದಲ್ಲಿ ಆ ವಿಧಿಯ ಬಗ್ಗೆ ಹೇಳಿದ್ದಾರೆ. ಅದನ್ನು ಹೇಳಿಬಿಡಬೇಕು ಅಂತ ಅನಿಸುತ್ತೆ. ಅದು ಹೀಗಿದೆ: ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತ ಭಯವ ಕಾಣದೆ ಸಾಗುತ್ತಿರಲು ಗಾಳಿ ಯಾವಗಮೋ ಬಂದೆತ್ತಣಿನೋ ಬೀಸುತ್ತಾ ಮೇಲ ಕೀಳಾಗಿಪದು ಮಂಕುತಿಮ್ಮ. ಇದರ ಅರ್ಥ ಹೀಗಿದೆ: ಈ ಕಾಲವೆಂಬ ನದಿಯಲ್ಲಿ ನಮ್ಮ ಬಾಳೆಂಬ ದೋಣಿಯು ಮೆರೆದು ಹಾಯಾಗಿ ನದಿಯಲ್ಲಿ ಯಾವ ಭಯವನ್ನೂ ಕಾಣದೆ ಸಾಗುತ್ತಾ ಇದ್ದಾಗ ಒಂದು ಬಿರುಗಾಳಿ ಯಾವಾಗಲೋ ಬಂದು ಎಲ್ಲಿಂದಲೋ ಬೀಸುತ್ತಾ ಈ ದೋಣಿನ ತಲಕಳಕಾಗಿ ಆಗಿಸ್ಬಿಡುತ್ತಂತೆ. ಇದನ್ನು ನಾವು ಜೀವನದಲ್ಲಿ ಪ್ರತಿನಿತ್ಯ ನೋಡ್ತಾನೇ ಇರ್ತೀವಿ. ಅದಕ್ಕೆ DVG ಹೇಳ್ತಾರೆ: ಕಾಲ ನದಿಯಲ್ಲಿ ನಮ್ಮ ಬಾಳ ದೋಣಿಯು ಮೆರೆದು ತೇಲುತ್ತ ಭಯವ ಕಾಣದೆ ಸಾಗುತ್ತಿರಲು ಗಾಳಿ ಯಾವಾಗಮೋ ಬಂದೆತ್ತಣಿನೋ ಬೀಸುತ್ತಾ ಮೇಲ ಕೀಳಾಗಿಪದು ಮಂಕುತಿಮ್ಮ. ಆಗ ಇಂತಹ ಸಂದರ್ಭಗಳಲ್ಲಿ ಹಿಂದೆ ಪತ್ರದ ಮೂಲಕ ಸಾಂತ್ವನ ಕಂಡುಕೊಳ್ತಿದ್ರು ಅಂತ ಆಗಲೇ ಹೇಳಿದೆ ಹುಯಿಲ್ಗೋಳ್ ನಾರಾಯಣ ರಾಯರ ಬಗ್ಗೆ. ಅಂಥದೇ ಒಂದು ಘಟನೆ ಪತ್ರವಾಣಿಯೇ ಹೃದಯ ಅಂತ. ಅದು ಹೀಗಿತ್ತು ನಡೆದ ಘಟನೆ. ಬಿಜಾಪುರದ ತಾಯಿಯೊಬ್ಬರು ತನ್ನ ಸೈನಿಕ ಮಗನಿಗೆ ಬರೆದ ಪತ್ರ ಹೀಗಿತ್ತು: ಮಗನೇ, ಹೋರಾಡು,
ಶತ್ರುಗಳು ನಮ್ಮ ದೇಶದೊಳಕ್ಕೆ ಕಾಲಿಡುವ ಮೊದಲು ಅವರು ನಿನ್ನ ದೇಹದ ಮೇಲೆ ತುಳಿದುಕೊಂಡು ಬರಬೇಕು. ಅದನ್ನು ಓದಿದ ಬೆಟಾಲಿಯನ್ ಮುಖ್ಯಸ್ಥ ತನ್ನ ಸಂಗಡಿಗರೊಂದಿಗೆ ಸೇರಿ ಬರೆದ ಉತ್ತರ ಇನ್ನೂ ಸೊಗಸಾಗಿತ್ತು ಹಾಗೂ ನಮ್ಮ ಅಂತಃಕರಣವನ್ನು ಬಡಿದೆಬ್ಬಿಸುವಂತಿತ್ತು. ಅವನು ಬರೀತಾರೆ ಉತ್ತರನ, ನಿಮ್ಮ ಮಗನ ಹೆಣ ಬೀಳೋದಕ್ಕಿಂತಲೂ ಮೊದಲು ಶತ್ರುಗಳು ನಮ್ಮ ದೇಹದ ಮೇಲೆ ಕಾಲಿಟ್ಟು ಬರಬೇಕು, ನಿಮ್ಮ ಮಗನನ್ನು ದೇಶವನ್ನು ಕಾಪಾಡ್ತೇವೆ ಅಂತ ಹೇಳಿ ಅಂತ. ಹೇಗಿದೆ ನೋಡಿ ಉತ್ತರ. ಅಂತಹ ಸ್ಫೂರ್ತಿ ತಂದುಕೊಟ್ರು. ವಿಧಿಯ ಹೊಡೆತ ತಾಳಿಕೊಳ್ಳಲು ಏನು ಮಾಡಬೇಕು? ಕೆಲವರು ದೇವರ ಮೇಲೆ ಭಾರ ಹಾಕ್ತಾರೆ. ಅದಕ್ಕೆ DVG ಏನಂತಾರೆ ಕೇಳಿ. ನಿನ್ನ ಹೆಗಲ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ, ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ, ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ. ಎಷ್ಟು ಚೆನ್ನಾಗಿ ತಾವೇ ಉತ್ತರ ಕೊಟ್ಬಿಟ್ಟಿದ್ದಾರೆ ಅಂತಂದರೆ ನನಗೇನೂ ತಿಳಿಯೋದು, ದೈವಿಚ್ಛೆ ಇದ್ದಂತೆ ಆಗಲಿ ಅಂತ ವಿಧಿ ಹೊಡೆತ ಬಿದ್ದಾಗ ಜನ ಸಾಮಾನ್ಯವಾಗಿ ಹೇಳೋದುಂಟು. ಆಗ ನಮ್ಮ ಹೆಗಲಿನ ಮೇಲಿನ ಹೊರೆಯನ್ನು ಉಪಾಯವಾಗಿ ದೈವ ಭುಜಕ್ಕೇರಿಸುವ ಸಿದ್ಧತೆ ಸಾಗೋದಿಲ್ಲ, ದೈವ ಅದನ್ನು ಒಪ್ಪೋದೂ ಇಲ್ಲ. ನಿನಗೆ ನೀನೇ ಹೆಗಲಿನ ಹೊರೆಯನ್ನು ಹೊರು ಅಂತ ದೈವ ಅನ್ನುತ್ತೆ ಅಂತ ಹೇಳ್ತಾರೆ. ವಿಧಿ ನಿನ್ನ ಬೇಡಿಕೆಯನ್ನು ಒಪ್ಪಬಹುದು ಅಥವಾ ತಿರಸ್ಕರಿಸಬಹುದು, ಆದರೆ ನೀನು ಮಾತ್ರ ನಿನಗೆ ದೇವರು ಕೊಟ್ಟಿರುವ ದೇಹ ಮತ್ತು ಬುದ್ಧಿಶಕ್ತಿಗಳನ್ನು ಬಳಸಿ ನಿನ್ನ ಬಲವನ್ನು ಮೆರೆಸು, ಅದರಲ್ಲಿ ತಪ್ಪೇನೂ ಇಲ್ಲ ಅಂತ. ಈ ಪದ್ಯ ಇನ್ನೊಮ್ಮೆ ಹೇಳಬೇಕು ಅಂತ ಅನಿಸುತ್ತೆ. ನಿನ್ನ ಹೆಗಲಿನ ಹೊರೆಯ ದೈವ ಭುಜಕ್ಕೇರಿಸುವ ಸನ್ನಾಹ ಸಾಗೀತೆ ದೈವ ಒಪ್ಪೀತೆ, ಮನ್ನಿಸಲಿ ವಿಧಿ ನಿನ್ನ ಬೇಡಿಕೆಯ ಭಿನ್ನಿಸಲಿ, ನಿನ್ನ ಬಲವನ್ನು ಮೆರೆಸೋ ಮಂಕುತಿಮ್ಮ. ಹೀಗೆ ಪದ್ಯಗಳು ಒಂದೊಂದಾಗಿ ಜ್ಞಾಪಕ ಬರ್ತಾನೆ ಇರುತ್ತೆ. ಪೂರಕವಾದ ಇನ್ನೊಂದು ಪದ್ಯ ಹೇಳಿಬಿಟ್ರೆ ಅಲ್ಲಿಗೆ ಒಂಥರ ಚೆನ್ನಾಗಿ ಅರ್ಥವಾಗುತ್ತೆ ಅಂತ ಅನಿಸುತ್ತೆ. ಈ ವಿಧಿ ಬಗ್ಗೆ ಪುರುಷ ಬುದ್ಧಿಯೇ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆ ಅನವಶ್ಯವೆಂದಲ್ಲ, ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ ಚರಿಸದಿರೆ ಲೋಪವಲ್ಲ ಮಂಕುತಿಮ್ಮ. ಅಂದರೆ ನಮ್ಮ ಮನೋಭಿಲಾಷೆಗಳನ್ನು ಈಡೇರಿಸಲು ನಮ್ಮ ಬುದ್ಧಿಶಕ್ತಿಯ ಸಾಕು ಎಂದೇನಲ್ಲ, ಮತ್ತು ಪರಮೇಶ್ವರನ ಕರುಣೆಯ ಅವಶ್ಯಕತೆ ಇಲ್ಲವೆಂದಲ್ಲ. ಆದರೆ ನಮ್ಮ ಕಾಲುಗಳು ನಡೆಯುವಷ್ಟು ಮತ್ತು ನಮ್ಮ ಕಣ್ಣುಗಳಿಗೆ ಕಾಣಿಸುವಷ್ಟು ದೂರವನ್ನು ನಾವು ನಮ್ಮ ಪ್ರಯತ್ನಗಳಿಂದಲೇ ಸಾಗದಿದ್ದರೆ ನಮ್ಮ ಕರ್ತವ್ಯದಲ್ಲಿ ಲೋಪ ಉಂಟಾಗುವುದು ತಾನೇ ಅಂತ DVG ಅವರು ಎಷ್ಟು ಚೆನ್ನಾಗಿ ಹೇಳಿದಾರಲ್ವ. ಪುರುಷ ಬುದ್ಧಿಯ ಸಾಕು ವರಸಿದ್ಧಿಗೆಂದಲ್ಲ, ಪರಮೇಶ ಕರುಣೆ ಅನವಶ್ಯವೆಂದಲ್ಲ, ಚರಣ ನಡೆವನಿತು ಕಣ್ಣರಿವನಿತು ದೂರ ನೀಂ ಚರಿಸದಿರೆ ಲೋಪವಲ ಮಂಕುತಿಮ್ಮ.